ಎಸ್ ಮ್ಯಾಮ್. ಮ್ಯಾಮ್ ಶಾಲೆಗಳಿಗೂ ಬೇಕು, ಮತ್ತು ರೈಟ್ ಏಜ್ ಅಂದರೆ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಆ ಏಜಲ್ಲಿ ಮಕ್ಕಳು ಹಾರ್ಮೋನಲ್ ಚೇಂಜಸ್ಸು ಪರಿವರ್ತನೆ ಆಗ್ತಾ ಇದ್ದಾಗ ಅಪ್ಪ ಅಮ್ಮಂದರು ಏನು ಮಾಡ್ತಾರೆ, ನಾವು ಬ್ಯುಸಿ ಇದ್ದೀವಿ ದುಡಿಯೋಕ್ಕೆ ಹೋಗಿ ಇಂಥ ಕಷ್ಟಗಳನ್ನು ಹೇಳ್ಕೊಳ್ಳಲ್ಲ. ಬಟ್ ಇಂಥ ಚಿತ್ರಗಳನ್ನು ನಾನು ಪ್ಯಾಕೇಜಾಗಿ ಹೇಗೆ ಮಾಡಿದ್ದೀನಿ ಅಂದರೆ, ಒಂದು ಫಿಲಮ್ ನೋಡ್ಕೊಂಡು ಈಚೆ ಬರ್ತಿದ್ರೆ ಒಂದು 20 ಪುಸ್ತಕಗಳನ್ನು ಓದೋಕ್ಕಿಂತ ಹೆಚ್ಚು ನಾಲೆಡ್ಜು ಒಂದು ಸಿನಿಮಾದಲ್ಲಿ ಸಿಗುತ್ತೆ. ಅದನ್ನು ನಾನು ನೀಟಾಗಿ ಕಮರ್ಷಿಯಲ್ ವೇನಲ್ಲೇ ಹಾಕಿದ್ದೀನಿ. ಸೊ ಅದನ್ನು ತಿಳ್ಕೊಂಡಾಗ ಮಕ್ಕಳು ಸ್ಟ್ರಾಂಗ್ ವ್ಯಕ್ತಿತ್ವನ ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ತಿಳ್ಕೊಂಬಿಡಿ. ಎಷ್ಟೇ ಮಕ್ಕಳಲ್ಲಿ ನೀವು ಒಂದು ಅಕಾಡೆಮಿಕ್ ಎಜುಕೇಷನ್ ಒಂದು ಶಾಲೆಗೆ ಸೇರಿಸ್ಬಿಟ್ಟು ಕೊಡಿಸ್ಬಿಡ್ಬೋದು, ಟ್ರಿಪ್ಪಿಗೆ ಕರ್ಕೊಂಡೋಗಿ ಎಂಜಾಯ್ಮೆಂಟ್ ಕೊಡ್ಬೋದು, ಹೊಟ್ಟೆ ತುಂಬ ಊಟ ಹಾಕ್ಬೋದು. ಸ್ಟ್ರಾಂಗ್ ವ್ಯಕ್ತಿತ್ವನ ಹೇಗೆ ಕೊಡ್ತೀರಾ? ಆ ವ್ಯಕ್ತಿತ್ವನ ಕೊಡಬೇಕು ಅಂದರೆ ನೀವು ಪದೇ 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 ಅವ್ರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು, ದೇಶಭಕ್ತಿ ಇರಬೇಕು, ದೊಡ್ಡವ್ರ ಬಗ್ಗೆ ಗೌರವ ಕೊಡಬೇಕು ಅನ್ನೋದಿರಬೇಕು, ಬೇರೆಯವ್ರಿಗೆ ನೋವಾದರೆ ನಾವು ಹೇಗೆ ಸ್ಪಂದಿಸಬೇಕು ಅನ್ನೋದಿರಬೇಕು. ಬಟ್ ನೀವು ಗಮನಿಸಿ, ಈಗಿನ ಕಾಲದ ಮಕ್ಕಳು ಬೇರೆಯವ್ರಿಗೆ ಏನಾಗ್ತಿರೋ ಹಿಂಗೆ ಇರ್ತಾರೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ನೇ ಮರ್ತೋಗ್ಬಿಟ್ಟಿದ್ದಾರೆ, ಎಕ್ಸ್ಪ್ರೆಷನ್ಸ್ನೇ ಮರ್ತೋಗಿದ್ದಾರೆ. ಬಟ್ INA ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ ಇದ್ದಂಥ ಎಲ್ಲ ಟೀನೇಜ್ ಮಕ್ಕಳುಗಳು ತಾನು ಪ್ರೀತಿಸಿದಂಥ ಲವರ್ಸ್ನ ಬಿಟ್ಟು ಬರ್ತಾಯಿದ್ರು, ಅಪ್ಪ ಅಮ್ಮಂದ್ರನ್ನ ಬಿಟ್ಟು ಬರ್ತಾಯಿದ್ರು, ತನ್ನ ಮಕ್ಕಳನ್ನ ಬಿಟ್ಟು ತಾಯಂದ್ರು ಬರ್ತಾಯಿದ್ರು. ಏನಕ್ಕೆ ಬರ್ತಾಯಿದ್ರು? ನಮಗೆ ಸ್ವತಂತ್ರ ಕೊಡ್ಸೋಕ್ಕೆ. ಅವರು ಮನೇಲಿ ಆರಾಮಾಗಿ ಕೂತ್ಕೊಂಡಿರ್ಬೋದಿತ್ತಲ್ಲ, ನನಗೆ ಊಟ ಸಿಗುತ್ತೆ, ನಾನು ಮದುವೆ ಮಾಡ್ಕೊಂಡು ಬೆಚ್ಚಗೆ ಗಂಡನ ಜೊತೆ ಇರ್ತೀನಿ ಅಂತ. ನೋ, ದೇ ಡಿಡ್ ನಾಟ್ ಡೂ ದಟ್. ನಮ್ಮೆಲ್ರಿಗೂ ಸ್ವತಂತ್ರ, ನನ್ನ ಮುಂದಿನ ಸಮಾಜ ಚೆನ್ನಾಗಿರಲಿ ಅಂತ ಅವರೆಲ್ಲ ಸ್ವತಂತ್ರ ಕೊಟ್ಟು ಹೋದ್ರಲ್ವ. ನಾನು ನೀವು ಕೂಡ ಶಾಶ್ವತರಲ್ಲ. ನನ್ನ ಮುಂದಿನ ಸಮಾಜ ಚೆನ್ನಾಗಿರಬೇಕು ಅಂದರೆ ನಾವೇನಾದರೂ ಇವತ್ತು ಮಾಡಿಬಿಟ್ಟು ಹೋಗಬೇಕು. ಅದಕ್ಕಾಗಿ ನಾನು ಚಿತ್ರರಂಗದ, ಯಾಕೆಂದರೆ ಸಿನಿಮಾ ಇಸ್ ಅ ಪವರ್ಫುಲ್ ಮೀಡಿಯಮ್, ಅದಕ್ಕಾಗಿ ನಾನು ಸಿನಿಮಾನ ಚೂಸ್ ಮಾಡಿಕೊಂಡೆ. ನಾನು ಮೊದಲು HIV ಮಕ್ಕಳದ್ದು ಮುಖಪುಟ ಮಾಡಿದ್ದು ಕೂಡ ಜನಕ್ಕೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕಾಗಿ. ಇದು ನನ್ನ ದೇಶಕ್ಕೆ ನಾನು ಕೊಡ್ತಾ ಇರುವಂತಹ, ಮತ್ತು ನನ್ನ ನೇತಾಜಿಗೆ, INAಗೆ ಮತ್ತು ನೀರಾ ಆರ್ಯಾಗೆ, ಮಹಿಳಾ ಲೀಡರ್ಸ್ಗೆ ನಾನು ಕೊಡ್ತಾ ಇರುವಂತಹ ಒಂದು 0.0001% ಒಂದು ಸಲ್ಯೂಟ್. ಆಜಾದ್ ಭಾರತ್ ಅನ್ನುವಂಥ ಒಂದು ಅದ್ಭುತ ಸಿನಿಮಾವನ್ನು ಜಸ್ಟ್ ನೋಡಿದ್ವಿ. ಭಾರತೀಯರೆಲ್ಲರೂ, ಹೆಮ್ಮೆಯ ಭಾರತೀಯರೆಲ್ಲರೂ ಈ ಸಿನಿಮಾವನ್ನು ನೋಡಲೇಬೇಕು. ನಾವು ಈ ಫೌಜಲ್ಲಿ ಅಂದರೆ ಆರ್ಮಿಯಲ್ಲಿ ಗಂಡಸರು ತುಂಬ ಕಷ್ಟಪಟ್ಟು ಯುದ್ಧ ಮಾಡಿರೋದು, ಅದರ ಬಗ್ಗೆ ಎಲ್ಲ ಕಥೆಗಳನ್ನು ಕೇಳಿದ್ದೀವಿ. ಇದು ಒಂದು ಹೆಣ್ಣಿನ ಕತೆ. ಒಂದು ಹೆಣ್ಣು ಆರ್ಮಿಯಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿರುವಂಥದ್ದು, ಅದರ ಬಗ್ಗೆ ಕತೆ ಮಾಡಿರುವಂಥದ್ದು ನಮ್ಮ ರೂಪಾಯರವರು. ಅದ್ಭುತವಾದ ಡೈರೆಕ್ಷನ್, ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ. ಡೈರೆಕ್ಷನ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು, ಆದರೆ ಎಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ, ಸ್ಟ್ರಾಂಗ್ ಆಗಿ, ಮುದ್ದಾಗಿ ಎಲ್ಲ ಒಟ್ಟಿಗೆ ಇರುವ ಹಾಗೆ ಕಾಣಿಸ್ತಾರೆ ಸ್ಕ್ರೀನಲ್ಲಿ. ಖುಷಿಯಾಯಿತು. ಈ ಥರದ ನಮ್ಮ ಭಾರತದ ಹೆಮ್ಮೆಯ ಬಗ್ಗೆ, ಭಾರತದ ಹಿಸ್ಟ್ರಿಯ ಬಗ್ಗೆ ಇನ್ನೂ ಹಲವಾರು ಸಿನಿಮಾಗಳು ಬರಬೇಕು. ರೂಪಾಯವರಿಗೆ, ಅವರ ಇಡೀ ತಂಡಕ್ಕೆ ನಾನು ಈ ಮೂಲಕ ವಿಶಸ್ಸನ್ನು ತಿಳಿಸೋಕ್ಕೆ ಬಯಸ್ತೇನೆ. ಆಲ್ ದ ಬೆಸ್ಟ್ ರೂಪಾಯ ಮ್ಯಾಮ್ ಆ್ಯಂಡ್ ಎಂಟೈರ್ ಟೀಮ್.